ಹಲೋ, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ಸ್ವಲ್ಪ ನೆಗಡಿ ಆದಂಗೆ ಆಗೈತ್ರಿ. ನೋಡ್ರಿ, ಈಚೆ ಕಡೆ ನನ್ನ ಮಗಳು ಸಾಂಬಾರು ಬಿಸಿ ಮಾಡಾಕಿಟ್ಟಾಳ, ಒಂದು ಕಡೆ ಹಾಲು ಇಟ್ಟಾಳ, ಒಂದು ಕಡೆ ರಾಜಗಿರಿ ಪಲ್ಯ ಮಾಡ್ಯಾಳ, ಟಮಾಟಿ ಮೆಣಸಿನ್ಕಾಯಿ ಹೆಚ್ಚಾಕತ್ತಾಳ. ನಮ್ಮ ತಮ್ಮ ಬಂದ ಡ್ಯೂಟಿಗೆ ಹೋಗಿ ಸ್ವಲ್ಪ ಉಪ್ಪಿಟ್ಟು ಮಾಡಾಕ ಅಂದ. ನಮ್ಮ ತವ್ರ ಮನೆಗೆ ಬಂದಿದ್ದೀನಿ ರೀ, ನಾ ಬಾಗಲಕೋಟೆಗೆ. ಉಪ್ಪಿಟ್ಟು ಮಾಡಾಕತ್ತಿದ್ದು ನೋಡ್ರಿ. ಮಳೆ ಒಂದು ಹತ್ತೈತ್ರಿ. ಮಳೆ ಹತ್ತಿದ್ರೊಳಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಬೇಕಂಥೇಳಿ ನಾ ವಿಡಿಯೋ ಮಾಡಾಕತ್ತೀನಿ. ಮನೆಯೆಲ್ಲ ಕ್ಲೀನ್ ಇಲ್ಲ, ಯಾಕೆ ತೋರ್ಸಾಕತ್ತಿ ಅನ್ನಕತ್ಲ ನನ್ನ ಮಗಳು. ಇರಲಿ, ಏನೆಲ್ಲ ಸ್ವಚ್ಛ ಇದ್ದಿದ್ದು ತೋರಿಸ್ಬಾರ್ದು, ಇದು ಇರಲಿ, ಹಿಂಗೂ ಇರ್ತೀವೆಲ್ಲ ಕೆಲಸ ಮಾಡೋ ಮುಂದೆ ಮನೆ ಎಲ್ಲರದು ಒಂದು ಗಲೀಜು ಇರೋದು ಬರೀ ಸ್ವಚ್ಛ ತೋರಿಸ್ಬಾರ್ದಂತೆ ತೋರ್ಸಾಕತ್ತೀನಿ ರೀ. ಹೆಚ್ಚು ಕೊಡಾಕತ್ತಾಳ ನೋಡ್ರಿ, ನಾನು ತೋರಿಸ್ಬೇಡ ಅನ್ನಕತ್ತಾಳ. ನೋಡಿರಿ ಆಕಿನ ವಿಡಿಯೋದಾಗ ನೀವು ಎಳಮಸ್ಯಾಗ ಅದು ಹಾಕಿನ ನೋಡ್ರಿ ವಿಡಿಯೋ. ಮಾಡ್ತಾಳಷ್ಟೆ, ಈಗ ಬೇಡ ಅಂದ್ಲು ಬಿಟ್ಟೆ. ಎಲ್ಲ ಹೆಚ್ಚಾಕತ್ತಾಳ. ಉಪ್ಪಿಟ್ಟು ಮಾಡಿದ್ರಾತಂಥೇಳಿ ಸುಮ್ಮನೆ ಕುಂತೀನಿ ನೋಡ್ರಿ, ನಿಂತೀನಿ ಇಲ್ಲಿ. ನೋಡ್ರಿ ನಮ್ಮವ್ವಾರ ಮನೆ ಇದು ಹೆಂಗೈತಿ. ರವೆ ತೊಗೋಬೇಕಂತಂದು ಬಂದು ನೋಡ್ರಿ ಕಡೆ. ನೋಡ್ರಿ ಈಕಿ ನಮ್ಮ ತಂಗಿರಿ ಗದಗನಾಗ ಇರ್ತಾಳ್ರಿ, ತೋರಿಸ್ಬೇಡ ಅನ್ನಕತ್ಲು. ಇವ್ರು ಯಜಮಾನ್ರು ಪೊಲೀಸ್ರು ಅದಾರ. ನೋಡ್ರಿ ಆಕೆ ಉಪ್ಪಿಟ್ಟು ಯಾವಾಗ ಮಾಡ್ಬೇಕು ನೀನು, ಫೋನ್ ಹಿಡ್ಕೊಂಡು ನಿಂತ್ಬಿಟ್ಟು ಅಂತ ಭಯಕತ್ಲ. ಇಲ್ಲ ಮಾಡ್ತೀನಿ ಅಂದ್ರೆ ಅಂತ ಆಕಿನ ಜೋಡಿ ಮಾತಾಡಕತ್ತಿದ್ದೆ. ಹಶು ಆಗೈತೆ ಅಂದ್ಲು. ಅಷ್ಟೊತ್ತನ್ನೋತ್ತಿಗೆ ನಮ್ಮ ತಮ್ಮನ ಮಗಳು ಬಂತು ನೋಡ್ರಿ ಇಲ್ಲಿ. ಇದು ಒಟ್ಟು ನೋಡು ಬರ್ತೈತೆ ನೋಡ್ರಿ, ಭಾಳ ಶಾನೆ ಐತ್ರಿ ಇದು. ಬಂಗಾರಿ ಅತ್ತಿ ಏನು ಮಾಡಾಕತ್ತಿ ಅಂದ್ಲು. ಇಲ್ಲವ ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ಅಂದೆ. ನಮ್ಮ ತಮ್ಮಗೆ ಟ್ವಿನ್ಸ್ ರೀ, ಒಂದು ಹೆಣ್ಣು ಒಂದು ಗಂಡು. ಭಾಳ ಅಂದ್ರೆ ಭಾಳ ಶಾನೆ ಅದಾರ ಇಬ್ಬರು. ಇವ್ರು ನೋಡಕ್ಕೆ ಬರೋದ್ರಿ. ನಾವು ಇಲ್ಲೇ ಒಂದಿನ ಬಿಟ್ಟರೆ ಭಾಳ ಬಿಡೋದು, 2 ದಿನಕ್ಕೊಮ್ಮೆ 1 ದಿನಕ್ಕೊಮ್ಮೆ ಬಂದು ಬಿಟ್ಟಿರ್ತೀನಿ ನಾ ಕೆರೂರಾಗಿಂತ್ರ ಇಲ್ಲಿಗೆ. ಇವ್ರು ನೋಡಕ್ಕೆ ಇಲ್ಲಾಂದ್ರೆ ಫೋನ್ಯಾಗ ಮಾತಾಡ್ತಾರೆ, ಬಾತಿ ಅಂತಾರೆ. ಬಂದು ಒಂದು ಸ್ವಲ್ಪ ಇವ್ರ ಜೋಡಿ ಮಾತಾಡಿ ಒಂದಿಟ್ಟು ಆಟ ಆಡಿ ಹೋದ್ವಿ ಅಂದ್ರೆ ಚಂದ ಅನಿಸ್ತತಿ. ರವೆ ಹುರಿಬೇಕಂತ ಮಾಡಿದೆ. ನನ್ನ ಮಗಳು ಮೊದಲು ಉಳ್ಳಾಗಡ್ಡಿ ಕರ್ಗಿಸ್ ಆಮೇಲೆ ರವೆ ಹುರಿಯಾಕತ್ತಿ ಅಂತ ಬೈದ್ಲು. ನನ್ನ ಮಗಳು ಬಂದಳ್ರಿ, ಹಿಡ್ಕೊಂಡ್ಲು ಒಂದು ಸ್ವಲ್ಪ ಫೋನು, ಅದಕ್ಕೆ ನಾ ಮಾಡಾಕತ್ತೆ. ನೋಡ್ರಿ ಉಳ್ಳಾಗಡ್ಡಿ ಅದೆಲ್ಲ ಕರಗಿಸ್ಬೇಕಂದ್ರೆ ಇದೇನು ಉಪ್ಪಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತೇಳಿ ಉಪ್ಪಿಟ್ಟು ಮಾಡಾಕತ್ತಿಲ್ಲ. ಹಂಗೆ ಲಾಗ್ ಮಾಡತ್ತೀನಲ್ಲ, ಉಪ್ಪಿಟ್ಟು ಮಾಡ್ಕೊ ಅಂತ ಮಾತಾಡಿದ್ರಾತಂತ ನಿಮ್ಮ ಜೋಡಿ ಮಾತಾಡಕತ್ತೀನಿ ರೀ ನಾನು. ಸಾಸ್ವೆ ಜೀರಿಗೆ ಇವನ್ನ ಹಾಕೋದಲ್ರಿ, ಮತ್ತೇನೈತೆ ಅದ್ರೊಳಗೆ ಬೇರೆ ಹಾಕಾಕತ್ತೀನಿ ರೀ. ಇನ್ನು ಬೇಕು ಸಣ್ಣ ಮಗಳು ಬಂದ್ಲು, ನಾ ಹಿಡಿತೀನಿ ತೊಂಬ ಇಲ್ಲ ಅಂದ್ಲು. ನೋಡ್ರಿ ಹಿಡಿಯಾಕೆ ಹೋಗಿ ಹೆಂಗೆ ಮಾಡ್ಯಾಳ ನೋಡ್ರಿ, ಅಲ್ಲಿ ಕಿಟಕಿದಂತೆಲ್ಲಿ ಹೋಗ್ಯಾಳ. ಅಷ್ಟೊತ್ತಂತ ಎಲ್ಲ ಹಾಕಿಬಿಟ್ಟಿದ್ದೆ ನಾನು. ಹಾಕಿ ಈರುಳ್ಳಿ ಅದೆಲ್ಲ ಹಾಕಿ ಕರಗಿಸಾಕತ್ತೀನಿ ರೀ. ನಮ್ಮ ಹುಡುಗರು ಭಾಳ ಬೆರಿಕೆದವ್ರಿ. ನಮ್ಮ ಮಕ್ಳು ಏನಾರು ಒಂದು ಸ್ವಲ್ಪ ಮಾತಾಡೋ ಮುಂದೆ ಮಿಸ್ಟೇಕ್ ಆದ್ರೆ ಶಿಸ್ತು ಬೈತಾರೆ ನಾನು ಬಂದು, ಹಿಂಗೆ ಯಾಕೆ ಮಾತಾಡೀನಿ ಅಂತೇಳಿ. ನೋಡ್ರಿ ಒಂದು ಸ್ವಲ್ಪ ಯಾಕೋ ಎಣ್ಣೆ ಕಮ್ಮಿ ಅನ್ನಿಸ್ತು ಹಾಕಿನಿ. ಮ್ಯಾಲೆ ಹಾಕಿದ್ರೆ ಎಣ್ಣೆ ಅನ್ಬೇಡ್ರಿ, ಕುಷ್ಬಿ ಎಣ್ಣೆ ಇರ್ತೈತೆ ರೀ ಇದು. ಇಲ್ಲಿ ಬಾಗಲಕೋಟೆ ಒಳಗೆ ಕುಷ್ಬಿ ಎಣ್ಣೆ ಸಿಗ್ತೈತಿ, ಭಾಳ ಚಲೋ ಸಿಗ್ತೈತಿ. ನಮ್ಮ ತಮ್ಮರು ಅದನ್ನ ತಂದಿರ್ತಾರೆ, ನನಗೂ ಅದನ್ನು ಕೊಟ್ಟು ಕಳಿಸಿರ್ತಾರೆ. 1 ತಿಂಗಳ ಕುಷ್ಬಿ ತೊಗೋತಾರೆ, 1 ತಿಂಗ್ಳು ಶೇಂಗಾ ಅದು ಹಿಂಗೆ ತೊಗೊಂಡಿರ್ತಾರೆ. ಒಂದೇ ತಿನ್ನಬಾರ್ದು ಅಂತ ಹೇಳ್ತಾರೆ. ಹೌದು ಅಲ್ಲ ಕಮೆಂಟ್ ಮಾಡಿರಿ, ನೀವು ತಿಳಿಸ್ರಿ ನನಗೆ. ನೀವು ಯಾವ ಎಣ್ಣೆ ತಿಂತೀರಿ, ಯಾವ ಚಲೋ ಐತಿ ಹೇಳ್ರಿ, ನಾವು ಅದನ್ನ ತಿನ್ನೋನು. ಅದಕ್ಕೆ ನೋಡ್ರಿ ಕರ್ಬೇವಿನ ಸೊಪ್ಪು ಹಾಕಾಕತ್ತಾಳ ನನ್ನ ಮಗಳು. ಹೆಂಡ್ಲಿಂತ್ರ ಸ್ವಲ್ಪ ಕೊತ್ತಂಬರಿ ಹಾಕುವ ಅಂದೆ, ಅದನ್ನು ತೊಳೆದು ಹಾಕಾಕತ್ತಾಳ. ಎಲ್ಲ ತೊಳೆದು ಇದು ಮಾಡಿರ್ತಾಳ್ರಿ. ನೋಡ್ರಿ ಈಗ ಎಲ್ಲ ಕರ್ಗಿಸಾಕತ್ತೀನಿ ನೋಡ್ರಿ. ನೀರು ತೊಗೋಬೇಕಂತಂದು ಉಪ್ಪಿಟ್ಟಿಗೆ ಹೊಂಟೀನಿ. ನಮ್ಮ ತಮ್ಮ ತಂಡ ಐತೈತಿ ಲಘು ಮಾಡಿಕೊಡಕ್ಕೆ ಅನ್ನಕತ್ತಾನ. ನನ್ನ ಕೈಯನ್ನು ತಿನ್ನೋಂಗಾಗೈತಂತ್ರಿ ಅವನಿಗೆ, ಹಂಗಾಗಿ ಮಾಡಾಕತ್ತೀನಿ ನೋಡ್ರಿ. ರವೆ ಅದು ಹುರ್ಕೋಬೇಕು ನಿಂದ್ರಿ. ಮೊದಲು ಇದಕ್ಕೆ ನೀರು ಹಾಕಿ ಬಿಸಿ ಮಾಡಕ್ಕೆ ಇಡೋಣ್ರಿ. ಬಿಸಿ ಮಾಡಾಕಿಟ್ಟು ಆಚೆ ಕಡೆ ರವೆ ಇದು ಮಾಡೋಣಂತ. ನಂದು ಉಪ್ಪಿಟ್ಟು ಹಾಕೀನಿ ರೀ ನಾನು, ಮೊದಲೆಲ್ಲ ಲಾಗ್ನಾಗ ಹಾಕೀನಿ ಐತಿ. ಅದ ಈಗ ಮಾತಾಡ್ಕೊಂಡು ನಿಮ್ಮ ಜೋಡಿ ಮಾತಾಡಿದ್ರಾತಂತೇಳಿ ಇದನ್ನು ಮಾಡ್ಕೊ ಅಂತ ಮಾತಾಡಕತ್ತೀನಿ ರೀ, ಇಷ್ಟ ಮತ್ತೇನಿಲ್ಲ. ನೀವು ಯಾವ್ಯಾವ ಊರಿನಿಂತ್ರ ನಂದು ನೋಡ್ತೀರಿ ಕಮೆಂಟ್ ಮಾಡಿರಿ. ಊರುಗಳು ಅಂದ್ರೆ ನಮಗೂ ಗೊತ್ತಾಗತ್ತಲ್ಲ ಯಾರ್ಯಾರು ನೋಡ್ತಿರ್ತಾರೆ ಅನ್ನೋದು. ನೀರು ಹಾಕೀನಿ ರೀ, ಸ್ವಲ್ಪ ಇದನ್ನು ನೀರು ಬಿಸಿ ಇಟ್ಬಿಡೋನು. ಇಟ್ಟು ಆ ಕಡೆ ರವೆ ಹುರ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳ್ಯಾರ. ಒಂಚೂರು ರವೆ ಹುರಿದ್ರೆ ಚಲೋ ಆಗತ್ತೆ. ನೋಡ್ರಿ ರವೆ ಹುರಿಬೇಕಂತ ರೆಡಿ ಮಾಡೀನಿ. ನೋಡ್ರಿ ಅದು ನಾನ್ ಸ್ಟಿಕ್ಕೇನ ಈಗ ಒಟ್ಟು ಯೂಸ್ ಮಾಡಬಾರ್ದು ಅನ್ನಕತ್ತಾರ. ನಾನ್ ಸ್ಟಿಕ್ ಜರ್ಮನಿ ಏನೂ ಯೂಸ್ ಮಾಡಬಾರ್ದು ಅಂತ ಹೇಳಕತ್ತಾರ ನಮ್ಮ ಮನ್ಯಾಗ. ಹಾಗಾಗಿ ನಾನು ಅದನ್ನು ತೆಗೆದುಬಿಟ್ಟಿನಿ ರೀ. ನನ್ನ ಮಗಳು ಕೊಟ್ಲ ಅದನ್ನು, ಬೇಡ ಸ್ಟೀಲಾಗ ಕೊಡು ಅಂದೆ. ಹಾಗಾಗಿ ಸ್ಟೀಲ್ನಾಗ ಅಡುಗೆ ಮಾಡಾಕತ್ತೀವಿ. ಹೌದು ಅಲ್ಲ ತಿಳಿಸ್ರಿ ನೀವು, ಚಲೋ ಯಾವುದೈತಿ ಅದನ್ನು ಹೇಳ್ರಿ, ನಮಗೂ ಗೊತ್ತಿರಂಗಿಲ್ಲ. ಸ್ಟೀಲ್ ಒಳಗೆ ಅಡುಗೆ ಮಾಡಾಕತ್ತೀವ್ರಿ ನಾವು. ಈಗ ಒಟ್ಟು ತಿನ್ನಬಾರ್ದು ಅನ್ನೋದಕ್ಕೆ
ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ನಾವೆಲ್ಲ ಪ್ರತಿಯೊಂದಕ್ಕೂ ನಾನು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀನಿ. ಬೆಲ್ಲ ಹಾಕಿ ರವೆ ಹುರಿ ಹಾಕ್ತೀನಿ ನೋಡಿರಿ. ಸ್ವಲ್ಪ ರವೆ ಸ್ವಲ್ಪ ಕೆಂಪಾಗೋಂಗೆ ಹುರಿಬೇಕ್ರಿ, ಅಂದ್ರೆ ಟೇಸ್ಟ್ ಬರ್ತೈತಿ, ಉಪ್ಪಿಟ್ಟು ಘಮ ಘಮ ಬರ್ತೈತಿ. ನಾನು ಕೆಂಪಾಗೋಂಗೆ ಹುರಿಬೇಕು ಅನ್ನೋತ್ತಿಗೆ ನಾನು ಸ್ವಲ್ಪ ಹಿಟ್ಟು ಆ ಕಡೆ ಹೋಗ್ತೀನಿ, ಸ್ವಲ್ಪ ಹೊಚ್ಚೇ ಬಿಟ್ಟಾಳ ನನ್ನ ಮಗಳು. ಈ ಕಡೆ ನೀರು ಬಿಸಿ ಆಗತ್ತೈತಿ, ಆ ಕಡೆ ರವೆ ಹುರಿ ಹಾಕತ್ತೀನಿ. ರವೆ ಬಿಸಿ ಮಾಡಾಕತ್ತೀನಿ ಅಂದ್ರೆ ರವಾನ ಹುರ್ಕೊಳಕತ್ತೀನಿ. ಸಣ್ಣ ಇಟ್ಟಾಳ ನೋಡ್ರಿ ನನ್ನ ಮಗಳು, ನುಡೇ ಇಲ್ಲ ನಾನು ಇದನ್ನು. ಇವಾಗ ಸ್ವಲ್ಪ ಕುದಿಯಾಕತ್ತಿ ನೋಡ್ರಿ. ನಮ್ಮ ಭಾಷೆ ಚೇಂಜ್ ಆಕ್ಕವಲ್ರಿ, ಉತ್ತರ ಕರ್ನಾಟಕ ಕಡೆ ಹಿಂಗೆ ರೀ ಭಾಷೆ. ನಮ್ಮ ಭಾಷೆ ಬಿಟ್ಟು ಯಾಕೆ ಮಾತಾಡೋದು ನೋಡ್ರಿ. ಮತ್ತೆ ಬಂದ್ರು ನೋಡ್ರಿ ನೋಡ್ರಿ ನಮ್ಮ ತಂಗಿ ಕಾಲು ಮುಗಿಯಾಕತ್ತಾನ ನೋಡ್ರಿ. ನಮ್ಮ ತಮ್ಮನ ಮಗ ಅವರಪ್ಪ ಅಮ್ಮಗೆ ನಮ್ಮ ಮಮ್ಮಿಯರಿಗೆ ಎದ್ದ ತಕ್ಷಣ ನಮಸ್ಕಾರ ಮಾಡ್ಬೇಕಂತ ಹೇಳಿರ್ತೀವಿ. ಹಾಗಾಗಿ ನಮ್ಮ ತಂಗಿ ಬಂದು ನಿಂತಾಳೆ, ಆಕೆಗೂ ನಮಸ್ಕಾರ ಮಾಡತ್ತಾನ. ನಮ್ಮ ಮನ್ಯಾಗ ಉಪ್ಪಿಟ್ಟು ನನಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಉದುರಾದ್ರೆ ಇಷ್ಟ ಅನಿಸ್ತೈತಿ ರೀ ಭಾಳ. ಅದೊಂಥರ ಏನಂತೀರಿ, ನಾವು ಅಂತೀವಿ ಅಳುಕು ಅಂತೀವಿ, ನೀವು ಹೆಂಗೆ ಅಂತೀರಿ ಗೊತ್ತಿಲ್ಲ. ಅಳುಕಾದ್ರೆ ನಮಗೆ ತಿನ್ನೋಕ್ಕಾಗಂಗಿಲ್ಲ ರೀ. ಆ ಕಡೆ ಹಾಲು ಬಿಸಿ ಉಕ್ಕಿಕ್ಯಾವ ನೋಡಿ ಮಮ್ಮಿ ಅಂದ್ಲು. ಆ ಕಡೆ ಹಾಲು ಒಂದಿಟ್ಟಾರ, ಎಮ್ಮೆ ಹಾಲು ತಂದಿರ್ತಾರೆ ನೋಡ್ರಿ, ಚಲೋ ಇರ್ತಾವೆ ಹಾಲು ಇವು. ಇಲ್ಲೇ ಬಾಗಲಕೋಟ್ಯಾಗ ಹೆಪ್ಪ ಹಚ್ಚಿದ್ರು ಮಸ್ತ್ ಇರ್ತೈತೆ ರೀ. ಹೆಪ್ಪ ಒಂದು 5 ನಿಮಿಷ ಬಿಟ್ಟು ನೋಡ್ರಿ, ಹಿಂಗಾತು ನೋಡ್ರಿ ಉಪ್ಪಿಟ್ಟು. ಎಲ್ಲರೂ ಉಪ್ಪಿಟ್ಟು ತಿನ್ನೋಕೆ ಇದು ಮಾಡಾಕತ್ತಾರ ನೋಡ್ರಿ. ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಒಂದಿಟ್ಟು ನಮ್ಮನ್ನು ಬೆಳೆಸ್ರಿ ಒಂದಿಟ್ಟು ನೋಡ್ರಿ. ನಮ್ಮದು ವಿಡಿಯೋ ನೋಡ್ರಿ, ನೋಡಿ ಹೇಳ್ರಿ ಹೆಂಗೆ ಮಾಡ್ಬೇಕು ಅನ್ನೋದು ಮಾಡ್ತೀವಿ. ಬಾಯ್.